ಶಾಂತಿನಗರ ಎಂಬ ಒಂದು ಸುಂದರ ಹಳ್ಳಿ. ಅಲ್ಲಿನ ಜನರ ಮನಸ್ಸು ಆ ಹಳ್ಳಿಯಷ್ಟೇ ನಿರ್ಮಲವಾಗಿತ್ತು. ಪಕ್ಷಿಗಳ ಚಿಲಿಪಿಲಿ, ಮುಂಜಾನೆಯ ಮಂಜು ಮತ್ತು ಜನರ ಹರಟೆ ಈ ಹಳ್ಳಿಯಲ್ಲಿ ಎಲ್ಲವೂ ಚಂದ. ಆದ್ರೆ ಇದೇ ಹಳ್ಳಿಯಲ್ಲಿ ಇಬ್ಬರು ಜೀವದ ಗೆಳೆಯರಿದ್ದರು. ಒಬ್ಬ ಶಿವಪ್ಪ, ಮಣ್ಣಿನಿಂದ ಅದ್ಭುತ ಕಲೆ ಮೂಡಿಸುವ ಕುಂಬಾರ. ಇನ್ನೊಬ್ಬ ಧನಪಾಲ, ಊರಿನ ದೊಡ್ಡ ವ್ಯಾಪಾರಿ. ನೋಡು ಕಾವ್ಯ, ಈ ಮಣ್ಣು ಎಷ್ಟು ಚೆನ್ನಾಗಿ ಹದವಾಗಿದೆ. ಮನುಷ್ಯನ ಮನಸ್ಸು ಕೂಡ ಹೀಗೆಯೇ ಹದವಾಗಿದ್ರೆ ಬದುಕು ಎಷ್ಟು ಸುಂದರವಾದ ಕಲಾಕೃತಿಯಾಗುತ್ತದೆ ಅಲ್ವೇ ಮಗಳೇ? ಹೌದಪ್ಪ, ನಿನ್ ಕೈಯಲ್ಲಿ ಸೇರಿದ್ರೆ ಸಾಕು, ಈ ಸಾಮಾನ್ಯ ಮಣ್ಣು ಕೂಡ ಅದ್ಭುತವಾದ ಗೊಂಬೆಯಾಗಿ ಬದಲಾಗುತ್ತೆ. ಆದ್ರೆ ಅಪ್ಪ, ನೀನ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸ್ವಲ್ಪ ವಿಶ್ರಾಂತಿ ತಗೋ. ಇಲ್ಲ ಮಗಳೇ, ಈ ಮಡಕೆಗಳು ಒಣಗುವ ಮುನ್ನ ಇವಕ್ಕೆ ಆಕಾರ ಕೊಡಬೇಕು. ಕೆಲಸವೇ ದೇವರು ಅಲ್ವಾ? ಅಪ್ಪ, ನನ್ಗೆ ಈಗ ತಾನೇ ನೆನ್ಪಾಯ್ತು, ಗೌರಿ ಹಬ್ಬ ಹತ್ರ ಬಂತು. ಪೂಜೆಗೆ ಆ ಹಳೆಯ ಬೆಳ್ಳಿಯ ಬಟ್ಟಲನ್ನು ಹೊರಗೆ ತೆಗೆಯಲೇ? ಖಂಡಿತ ಮಗಳೇ, ಅದು ನಮ್ಮ ತಾತನ ಕಾಲದ ನೆನಪು. ತುಂಬಾ ಜಾಗರೂಕತೆಯಿಂದ ನೋಡು. ಅದು ಬರೀ ಬೆಳ್ಳಿಯ ಬಟ್ಟಲಲ್ಲ, ನಮ್ಮ ಮನೆತನದ ಗೌರವ. ಮರುದಿನ ಬೆಳಗ್ಗೆ ಧನಪಾಲ ತನ್ನ ಅಹಂಕಾರದ ನಡಗೆಯೊಂದಿಗೆ ಶಿವಪ್ಪನ ಅಂಗಡಿಯ ಹತ್ತಿರ ಬರುತ್ತಾನೆ. ಧನಪಾಲ ಕೆಟ್ಟವನಲ್ಲದಿದ್ದರೂ ಅವನಿಗೆ ತನ್ನ ಸಂಪತ್ತು ಮತ್ತು ವ್ಯಾಪಾರದ ಬುದ್ಧಿಯ ಮೇಲೆ ಅತಿಯಾದ ನಂಬಿಕೆ. ಏನ್ ಶಿವಪ್ಪ, ಇವತ್ತು ವ್ಯಾಪಾರ ಹೇಗಿದೆ? ಬರೀ ಮಣ್ಣಿನ ಮಡಕೆಗಳನ್ನು ನಂಬಿಕೊಂಡು ಜೀವನ ಮಾಡೋದು ಅಂದ್ರೆ ಸುಲಭನಾ? ನೋಡು ನನ್ನನ್ನು, ವ್ಯಾಪಾರ ಅಂದ್ರೆ ಲಾಟರಿ ಹೊಡೆದಂತಿರ್ಬೇಕು. ಧನಪಾಲ, ಎಲ್ಲವೂ ಆ ದೇವರ ದಯೆ. ನಾನು ಮಣ್ಣಿನಿಂದ ವಸ್ತು ಮಾಡ್ತೀನಿ, ಜನರು ಪ್ರೀತಿಯಿಂದ ತಗೋತಾರೆ, ಅಷ್ಟೇ ಸಾಕು ನನಗೆ. ಅಂದಹಾಗೆ ನಿನ್ನ ವ್ಯಾಪಾರ ಚೆನ್ನಾಗಿ ನಡೀತಿದೆಯಾ? ಚೆನ್ನಾಗಿ ಅಂದ್ರೆ ಈ ಊರಿನಲ್ಲಿ ನನಗಿಂತ ಶ್ರೀಮಂತ ಯಾರು ಹೇಳು? ಶಿವಪ್ಪ ಮಗ್ನೆ, ಈ ಮಡಕೆಗೆ ಎಷ್ಟು ಹಣ? ನನ್ನತ್ರ ಅಕ್ಕಿ ಮಾರಿದ ಸ್ವಲ್ಪ ಹಣ ಮಾತ್ರ ಇದೆ. ಅಜ್ಜಿ, ನಿನ್ನತ್ರ ಎಷ್ಟಿದೆಯೋ ಅಷ್ಟೇ ಕೊಡು. ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನು ತಣ್ಣಗಿನ ನೀರು ಕುಡಿದ್ರೆ ನನಗೆ ಅಷ್ಟೇ ಪುಣ್ಯ. ನೋಡು ಶಿವಪ್ಪ, ಇದೇ ನಿನ್ನ ತಪ್ಪು. ಇವತ್ತು ಅಜ್ಜಿಗೆ ಪುಕ್ಕಟೆ ಕೊಡ್ತೀಯಾ? ನಾಳೆ ನಿನಗೆ ಊಟಕ್ಕೆ ಹಣ ಎಲ್ಲಿಂದ ಬರುತ್ತೆ? ವ್ಯಾಪಾರದಲ್ಲಿ ದಯೆ ಇರಬಾರದು, ಕೇವಲ ಲಾಭ ಇರಬೇಕು. ಲಾಭ ಅಂದ್ರೆ ಬರೀ ಹಣ ಅಲ್ವಲ್ಲ ಧನಪಾಲ, ಜನರ ಪ್ರೀತಿ ಮತ್ತು ಹಾರೈಕೆ ಕೂಡ ಒಂದು ಲಾಭವೇ. ನಂಬಿಕೆ ನಮ್ಮ ಅತಿ ದೊಡ್ಡ ಆಸ್ತಿ. ನಂಬಿಕೆಯಿಂದ ಹೊಟ್ಟೆ ತುಂಬಲ್ಲ ಶಿವಪ್ಪ. ಸರಿ, ನಾನ್ ಬರ್ತೀನಿ. ಈ ಬೆಳ್ಳಗೆ ಕಾಣೋ ಮೋಡಗಳನ್ನ ನೋಡ್ತಿದ್ರೆ ಮಳೆ ಬರೋ ತರ ಇದೆ, ಜಾಗ್ರತೆ. ಧನಪಾಲ ಅಹಂಕಾರದ ನಗುವಿನೊಂದಿಗೆ ಅಲ್ಲಿಂದ ಹೊರಟು ಹೋದ. ಆದರೆ ಶಿವಪ್ಪನ ಮುಖದಲ್ಲಿ ಆ ಅಜ್ಜಿಗೆ ಸಹಾಯ ಮಾಡಿದ ಒಂದು ಪುಟ್ಟ ತೃಪ್ತಿ ಇತ್ತು. ಧನಪಾಲನಿಗೆ ಲಾಭವೇ ಮುಖ್ಯವಾದರೆ ಶಿವಪ್ಪನಿಗೆ ನಂಬಿಕೆಯೇ ಪ್ರಪಂಚವಾಗಿತ್ತು. ಅಂದು ಶಿವಪ್ಪನಿಗೆ ಅದೃಷ್ಟದ ದಿನವಾಗಿತ್ತು. ಸಂತೆಯಲ್ಲಿ ಅವನ ಎಲ್ಲಾ ಮಡಕೆಗಳು ಮಾರಾಟವಾಗಿದ್ದವು. ಕೈ ತುಂಬ ಹಣ ಬಂದಿದ್ದರಿಂದ ಶಿವಪ್ಪ ತುಂಬ ಸಂತೋಷವಾಗಿದ್ದ. ತನ್ನ ಮಗಳಿಗೆ ಇಷ್ಟವಾದ ಸಿಹಿ ತಿಂಡಿಯನ್ನು ತರುತ್ತಾ, ಇಂದಿನಿಂದ ನಮ್ಮ ಕಷ್ಟಗಳು ತೀರುತ್ತವೆ ಎಂದು ಭಾವಿಸಿ ಮನೆಗೆ ಹೆಜ್ಜೆ ಹಾಕುತ್ತಿದ್ದ. ಆದರೆ ಮನೆಯಲ್ಲಿ ಅವನಿಗೆ ಆಘಾತ ಕಾದಿತ್ತು. ಸಾಲಗಾರರು ಮನೆ ಮುಂದೆ ನಿಂತಿದ್ದರು. ಮಂಜಣ್ಣ, ನೀವ್ಯಾಕೆ ಇಷ್ಟೊತ್ತಿನಲ್ಲಿ ಇಲ್ಲಿ ಬಂದಿದ್ದೀರಿ? ನೋಡು ಶಿವಪ್ಪ, ನನಗೆ ಕಥೆಗಳೆಲ್ಲ ಬೇಡ. ಹಬ್ಬಕ್ಕೆ ಅಂತ ಸಾಲ ತಗೊಂಡು ತಿಂಗಳುಗಳೇ ಕಳೆದಿವೆ. ಇವತ್ತು ಹಣ ಕೊಡದಿದ್ರೆ ನಾನಿಲ್ಲಿಂದ ಕದಲುವುದಿಲ್ಲ. ಇಗೋ ನೋಡಿ, ಇವತ್ತು ವ್ಯಾಪಾರ ತುಂಬಾ ಚೆನ್ನಾಗಿ ಆಗಿದೆ. ಇವತ್ತು ಸಿಕ್ಕ ಹಣವನ್ನೆಲ್ಲ ನಿಮಗೆ ಕೊಡ್ತೀನಿ. ಉಳಿದ ಹಣವನ್ನು ಹೇಗಾದ್ರೂ ಮಾಡಿ ನಾಳೆ ಸಂಜೆ ಒಳಗೆ ತೀರಿಸ್ತೀನಿ. ದಯವಿಟ್ಟು ಇವತ್ತು ನನ್ನ ಮಗಳ ಮುಂದೆ ಗಲಾಟೆ ಮಾಡಬೇಡಿ. ಸರಿ, ಇವತ್ತಿಗೆ ಇದಿರ್ಲಿ. ಆದ್ರೆ ನೆನ್ಪಿರ್ಲಿ ಶಿವಪ್ಪ, ನಾಳೆ ಬೆಳಿಗ್ಗೆ ನಾನು ಬರುವಷ್ಟರಲ್ಲಿ ಬಾಕಿ ಹಣ ಇರಬೇಕು. ಇಲ್ದಿದ್ರೆ ಪರಿಣಾಮ ಚೆನ್ನಾಗಿರಲ್ಲ. ಅಪ್ಪ, ಇವತ್ತು ವ್ಯಾಪಾರ ಚೆನ್ನಾಗಿ ಆಯ್ತು ಅಂತ ಎಷ್ಟು ಸಂತೋಷವಾಗಿ ಬಂದೆ ಅಲ್ವಾ? ಆ ಹಣವೆಲ್ಲ ಈಗ ಅವರಿಗೆ ಹೋಯ್ತು. ನಾಳೆ ಉಳಿದ ಹಣಕ್ಕೆ ಏನ್ ಮಾಡೋದು ಅಪ್ಪ? ಚಿಂತೆ ಮಾಡಬೇಡ ಕಾವ್ಯ, ಮಾನ ಉಳಿಸ್ಕೊಳ್ಳೋದು ಹಣಕ್ಕಿಂತ ಮುಖ್ಯ. ಇವತ್ತು ಬಂದ ಹಣ ಹೋದರೆ ಹೋಗ್ಲಿ, ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾನೆ, ಮತ್ತೆ ದುಡಿಯೋಣ. ಆದರೆ ನಾಳೆ ಆ ಸಾಲಗಾರಲು ಬಂದ್ರೆ ನಿನಗೆ ಮುಜುಗರ ಆಗ್ಬಾರ್ದು. ಆದ್ರೆ ಅಪ್ಪ, ಕೈಯಲ್ಲಿ ₹1 ಇಲ್ದೆ ನಾಳೆ ಅವರು ಬಂದಾಗ ಎದುರಿಸೋದು ಹೇಗೆ? ನೋಡು ಮಗಳೇ, ನನ್ನತ್ರ ಇನ್ನೂ ಒಂದು ಬೆಲೆ ಬಾಳುವ ವಸ್ತು ಇದೆ. ನಮ್ಮ ಮನೆತನದ ಆ ಬೆಳ್ಳಿಯ ಬಟ್ಟಲು.
ಅದನ್ನು ಅಡವಿಟ್ಟು ನಾಳೆ ಸಾಲ ತೀರಿಸ್ತೀನಿ. ನನ್ನ ಹಳೆಯ ಗೆಳೆಯ ಧನಪಾಲನ್ ಹತ್ರ ಸಹಾಯ ಕೇಳ್ತೀನಿ. ಅವನು ಎಷ್ಟೇ ಅಹಂಕಾರಿಯಾಗಿದ್ರೂ ನನ್ನ ಕಷ್ಟ ನೋಡಿ ಖಂಡಿತ ಸಾಲ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಪ್ಪ, ಅದು ನಿನ್ನ ಜೀವಕ್ಕೆ ಸಮವಾದ ಬಟ್ಟಲು. ಆದ್ರೂ ನೀನು ನಮ್ಮ ಗೌರವಕ್ಕಾಗಿ ಅದನ್ನು ಕೊಡ್ತಿದೀಯ. ಖಂಡಿತ ಒಳ್ಳೇದೇ ಆಗತ್ತೆ ಅಪ್ಪ. ಮರುದಿನ ಮುಂಜಾನೆ ಪಕ್ಷಿಗಳ ಕಲರವ ಶುರುವಾಗುವ ಮುನ್ನವೇ ಶಿವಪ್ಪ ತನ್ನ ಮನೆತನದ ಅತೀ ದೊಡ್ಡ ಆಸ್ತಿಯನ್ನು ಕೈಯಲ್ಲಿ ಹಿಡಿದು ಧನಪಾಲನ ಮನೆಯ ಮೆಟ್ಟಿಲು ಹತ್ತಿದ. ತನ್ನ ಮಾನ ಉಳಿಸಲು ತನ್ನ ಪ್ರಾಣಕ್ಕಿಂತ ಪ್ರಿಯವಾದ ವಸ್ತುವನ್ನೇ ಪಣಕ್ಕಿಡಲು ಸಿದ್ಧನಾಗಿದ್ದ. ಧನಪಾಲ, ಗೆಳೆಯ. ಓಹೋ ಶಿವಪ್ಪ, ಇಷ್ಟು ಬೆಳ್ಳಂಬೆಳಿಗ್ಗೆ ಬಂದಿದ್ದೀಯಾ? ಏನೋ ದೊಡ್ಡ ವಿಷಯವೇ ಇದ್ದಂತಿದೆ. ಕೈಯಲ್ಲಿ ಏನದು ಅಷ್ಟು ಭದ್ರವಾಗಿ ಹಿಡಿದಿದ್ದೀಯಾ? ಗೆಳೆಯ, ನೀನು ಮೊನ್ನೆ ಹೇಳಿದ ಮಾತು ನಿಜವಾಯಿತು. ಮಳೆ ಬರಲಿಲ್ಲ, ಆದರೆ ವಿಧಿ ಬೇರೆ ರೂಪದಲ್ಲಿ ಬಂತು. ಸಾಲಗಾರರು ಮನೆಗೆ ಬಂದು ಗಲಾಟೆ ಮಾಡ್ತಿದ್ದಾರೆ. ಇವತ್ತು ಹಣ ಕೊಡದಿದ್ರೆ ನನ್ನ ಮರ್ಯಾದೆ ಮಣ್ಣು ಪಾಲಾಗುತ್ತೆ. ಅಬ್ಬಾ, ಎಂಥ ಸುಂದರವಾದ ಬಟ್ಟಲು! ಇದು ನಿನ್ನ ತಾತನ ಕಾಲದ್ದು ಅಂದಿದ್ದೆ ಅಲ್ವಾ? ಹೌದು ಧನಪಾಲ, ಇದನ್ನು ನಿನ್ನ ಹತ್ತಿರ ಇಟ್ಟುಕೊಂಡು ನನಗೆ ಸ್ವಲ್ಪ ಹಣ ಸಾಲ ಕೊಡು. ಪರಿಸ್ಥಿತಿ ಸರಿಯಾದ ಮೇಲೆ ಮರಳಿ ಪಡೆಯುತ್ತೇನೆ. ಇದನ್ನು ನಾನು ನಿನ್ನ ಹೊರತು ಬೇರೆ ಯಾರನ್ನೂ ನಂಬಿಕೊಡಲಾರೆ. ಸರಿ ಶಿವಪ್ಪ, ನೀನು ಅಷ್ಟು ಕೇಳಿಕೊಂಡ ಮೇಲೆ ನಾನು ಬೇಡ ಎನ್ನಲಾರೆ. ನಿನಗೆ ಬೇಕಾದ 15,000 ರೂಪಾಯಿಗಳನ್ನು ಈಗಲೇ ಕೊಡುತ್ತೇನೆ. ಈ ಬಟ್ಟಲು ನನ್ನ ಈ ಗಟ್ಟಿಯಾದ ಕಬ್ಬಿಣದ ಪೆಟ್ಟಿಗೆಯಲ್ಲೇ ಇರುತ್ತದೆ. ಇದಕ್ಕೆ ಗಾಳಿ ಕೂಡ ತಗಲದಂತೆ ನಾನು ನೋಡಿಕೊಳ್ಳುತ್ತೇನೆ. ತುಂಬಾ ಉಪಕಾರ ಧನಪಾಲ. ನಿನ್ನ ಈ ಸಹಾಯವನ್ನು ನಾನು ಜನ್ಮಪೂರ್ತಿ ಮರೆಯಲ್ಲ. ಧನಪಾಲನಿಂದ ತಂದ ಹಣ ಶಿವಪ್ಪನ ಪಾಲಿಗೆ ವರದಾನವಾಯಿತು. ಮೊದಲಿಗೆ ಸಾಲಗಾರರ ಕಾಟ ತಪ್ಪಿತು. ನಂತರ ಶಿವಪ್ಪ ತನ್ನ ಶ್ರಮ ಮತ್ತು ನಂಬಿಕೆಯಿಂದ ಮತ್ತೆ ಮಣ್ಣಿನ ಕೆಲಸ ಆರಂಭಿಸಿದ. ಈ ಬಾರಿ ಅದೃಷ್ಟ ಅವನ ಕಡೆಗಿತ್ತು. ನೋಡುತ್ತಿದ್ದಂತೆ ಹಬ್ಬದ ವ್ಯಾಪಾರ ಮುಗಿಯುವ ಹೊತ್ತಿಗೆ ಶಿವಪ್ಪನ ಕೈಲಿ 15,000 ರೂಪಾಯಿಗಳು ಸೇರಿದವು. ತನ್ನ ಪ್ರಾಣಕ್ಕಿಂತ ಪ್ರಿಯವಾದ ಬಟ್ಟಲನ್ನು ಮರಳಿ ತರುವ ಸಮಯ ನೋಡು ಕಾವ್ಯ, ನಮ್ಮ ಕಷ್ಟದ ದಿನಗಳು ಕಳೆದು ಹೋದವು ಮಗಳೇ. ಇಗೋ ಈ 15,000 ರೂಪಾಯಿಗಳು. ನಾನೀಗಲೇ ಧನಪಾಲನ ಮನೆಗೆ ಹೋಗಿ ಸಾಲ ತೀರಿಸಿ ನಮ್ಮ ತಾತನ ಕಾಲದ ಬೆಳ್ಳಿಯ ಬಟ್ಟಲನ್ನು ಮರಳಿ ತರುತ್ತೇನೆ. ನಂಬಿಕೆಯನ್ನೇ ಆಸ್ತಿ ಮಾಡಿಕೊಂಡಿದ್ದಕ್ಕೆ ದೇವರು ನಮ್ಮ ಕೈ ಬಿಡಲಿಲ್ಲ. ಖಂಡಿತ ಅಪ್ಪ, ಇವತ್ತು ನಮ್ಮನೆಯಲ್ಲಿ ನಿಜವಾದ ಹಬ್ಬ. ಆ ಬಟ್ಲು ಮತ್ತೆ ನಮ್ಮ ದೇವರ ಮನೆಯನ್ನ ಅಲಂಕರಿಸುತ್ತೆ ಅನ್ನೋದೇ ದೊಡ್ಡ ಸಂಭ್ರಮ. ಹೋಗ್ಬನ್ನಿ ಅಪ್ಪ. ಇತ್ತ ಧನಪಾಲನ ಮನೆಗೆ ಹೋಗುವುದಾದರೆ ಅವನ ಕಣ್ಣು ಆ ಬಟ್ಟಲಿನ ಮೇಲೆ ಬಿದ್ದಿತ್ತು. ಬಟ್ಟಲಿನ ಬೆಲೆ ಏರಿತ್ತು, ಜೊತೆಗೆ ಧನಪಾಲನ ದುರಾಸೆಯೂ ಬೆಳೆದಿತ್ತು. ಬಟ್ಟಲನ್ನು ವಾಪಸ್ ಕೊಡಬಾರದು ಎಂಬ ಕುತಂತ್ರ ಅವನ ಮನಸ್ಸಿನಲ್ಲಿ ಆಕಾರ ಪಡೆಯುತ್ತಿತ್ತು. ಅಬ್ಬಾ, ಎಂತಹ ಹೊಳಪು! ಈ ಬಟ್ಟಲನ್ನು ಮಾರಿದರೆ ನನಗೆ ಕನಿಷ್ಠ 50,000 ಸಿಗಬಹುದು. ಈ ಶಿವಪ್ಪನಿಗೆ ಇದನ್ನು ವಾಪಸ್ ಕೊಡಲು ನನಗೆ ಮನಸ್ಸಿಲ್ಲ. ಅವನೊಬ್ಬ ಅಮಾಯಕ. ಅವನ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಒಂದು ಸುಳ್ಳು ಹೇಳಿದರೆ ಸಾಕು, ಈ ಬಟ್ಟಲು ಶಾಶ್ವತವಾಗಿ ನನ್ನದಾಗುತ್ತದೆ. ಶಿವಪ್ಪ ಬೆಳ್ಳಿಯ ಬಟ್ಟಲನ್ನು ಪಡೆಯುವ ಆಸೆಯಿಂದ ಧನಪಾಲನ ಮನೆಯ ಕಡೆಗೆ ಹೆಜ್ಜೆ ಹಾಕಿದ. ಬಾ ಧನಪಾಲ, ಇಗೋ ನೋಡು ನಿನ್ನ ಹಣ. 1 ರೂಪಾಯಿ ಕೂಡ ಕಡಿಮೆ ಇಲ್ಲದೆ 15,000 ತಂದಿದ್ದೇನೆ. ಗೆಳೆಯ, ನಿನ್ನ ಸಹಾಯಕ್ಕೆ ನಾನು ಎಂದಿಗೂ ಋಣಿ. ಈಗ ನನ್ನ ಬಟ್ಟಲನ್ನು ಕೊಟ್ಟು ಬಿಡು. ಅಯ್ಯೋ ಶಿವಪ್ಪ, ಏನು ಹೇಳಲಿ ಗೆಳೆಯ, ನಾನು ನಿನಗೆ ಮುಖ ತೋರಿಸಲಾಗುತ್ತಿಲ್ಲ. ದೊಡ್ಡ ಅನಾಹುತವಾಗಿ ಹೋಯಿತು. ಅನಾಹುತವೇ? ಏನಾಯ್ತು ಧನಪಾಲ? ನನ್ನ ಬಟ್ಟಲು ಸುಭದ್ರವಾಗಿದೆ ಎಂದು ನೀನೇ ಹೇಳಿದ್ದೀಯಲ್ಲ. ಸುಭದ್ರವಾಗಿಯೇ ಇಟ್ಟಿದ್ದೆ ಶಿವಪ್ಪ, ಆದರೆ ಕಳೆದ ವಾರ ಸುರಿದ ಜೋರು ಮಳೆಗೆ ಆ ಕಬ್ಬಿಣದ ಪೆಟ್ಟಿಗೆಯ ಮೂಲೆ ಸಣ್ಣದಾಗಿ ಬಿರುಕು ಬಿಟ್ಟಿತ್ತು. ಆ ಬಿರುಕಿನ ಮೂಲಕ ರಾಕ್ಷಸ ಗೆದ್ದಲುಗಳು ಪೆಟ್ಟಿಗೆಯ ಒಳಗೆ ನುಗ್ಗಿಬಿಟ್ಟವು. ನಂಬ್ತೀಯೋ ಇಲ್ವೋ ಶಿವಪ್ಪ, ಆ ಗೆದ್ದಲುಗಳು ನಿನ್ನ ಬೆಳ್ಳಿಯ ಬಟ್ಟಲನ್ನು ಪೂರ್ತಿ ತಿಂದು ಹಾಕಿಬಿಟ್ಟವು. ಈಗ ಅಲ್ಲಿ ಕೇವಲ ಮಣ್ಣು ಮತ್ತು ಪುಡಿ ಮಾತ್ರ ಇದೆ. ಧನಪಾಲ, ಏನ್ ಮಾತಾಡ್ತಾ ಇದೀಯಾ? ಗೆದ್ದಲುಗಳು ಬೆಳ್ಳಿಯನ್ನು ತಿನ್ನುತ್ತವೆಯೇ? ಲೋಹವನ್ನು ಕಚ್ಚಲು ಗೆದ್ದಲುಗಳಿಗೆ ಸಾಧ್ಯವೇ? ನನಗೂ ಮೊದಲು ಆಶ್ಚರ್ಯವಾಯಿತು ಶಿವಪ್ಪ,
ಆದ್ರೆ ಈ ಹಳ್ಳಿಯ ಗೆದ್ದಲುಗಳು ತುಂಬಾ ಶಕ್ತಿಶಾಲಿ ಅನ್ಸುತ್ತೆ. ವಿಧಿಯ ಆಟದ ಮುಂದೆ ನಾವು ಅಸಹಾಯಕರು ಗೆಳೆಯ. ಬಟ್ಟಲು ಹೋದ್ರೂ ಚಿಂತೆ ಇಲ್ಲ, ನೀನು ಈ ಹಣವನ್ನು ನಿನ್ನ ಬಳಿಯೇ ಇಟ್ಟುಕೋ. ಶಿವಪ್ಪನಿಗೆ ಗೆಳೆಯನ ಕುತಂತ್ರ ಅರ್ಥವಾಗಿತ್ತು. ಆದ್ರೆ ಅವನು ಜಗಳವಾಡಲಿಲ್ಲ. ಬೆಳ್ಳಿಯನ್ನು ಗೆದ್ದಲು ತಿನ್ನುತ್ತವೆ ಎಂಬ ಅಸಂಬದ್ಧ ಸುಳ್ಳಿಗೆ ಅವನು ಮೌನವಾಗಿಯೇ ಉತ್ತರಿಸಲು ನಿರ್ಧರಿಸಿದ. ಮನೆಗೆ ಬಂದು ನಡೆದಿದ್ದನ್ನೆಲ್ಲ ಮಗಳು ಕಾವ್ಯಳಿಗೆ ವಿವರಿಸಿದ. ತಂದೆ ಮಗಳಿಬ್ಬರೂ ಸೇರಿ ಧನಪಾಲನಿಗೆ ಬುದ್ಧಿ ಕಲಿಸಲು ಒಂದು ಅದ್ಭುತ ಯೋಜನೆ ರೂಪಿಸಿದರು. ಮರುದಿನ ಬೆಳಗ್ಗೆ ಧನಪಾಲನ ಮುದ್ದಿನ ಮಗ ಗುಂಡು ಕಾವ್ಯಳ ಜೊತೆ ಆಟವಾಡಲು ಶಿವಪ್ಪನ ಮನೆಗೆ ಬಂದ. ಇದನ್ನು ಕಂಡ ಶಿವಪ್ಪನಿಗೆ ಒಂದು ಉಪಾಯ ಹೊಳೆಯಿತು. ಅಂದು ಸಂಜೆಯಾಗುತ್ತಿದ್ದಂತೆ ಮಗ ಗುಂಡು ಕಾಣದಿದ್ದಕ್ಕೆ ಧನಪಾಲ ಇಡೀ ಊರು ಹುಡುಕತೊಡಗಿದ. ದಾರಿಯಲ್ಲಿ ಸಿಕ್ಕ ಗ್ರಾಮಸ್ಥನೊಬ್ಬ ಮಗ ಗುಂಡು ಶಿವಪ್ಪನ ಮನೆ ಕಡೆ ಹೋದ ವಿಷಯ ತಿಳಿಸಿದಾಗ ಧನಪಾಲನಿಗೆ ಸ್ವಲ್ಪ ಸಮಾಧಾನವಾಯಿತು. ಆದರೆ ಶಿವಪ್ಪನಿಗೆ ತಾನು ಮಾಡಿದ ವಂಚನೆ ನೆನಪಾಗಿ ಮನಸ್ಸಿನಲ್ಲಿ ಮುಜುಗರ ಶುರುವಾಯಿತು. ಆದರೂ ಮಗನ ಮೇಲಿನ ಆತಂಕದಿಂದ ಧನಪಾಲ ಓಡುತ್ತಾ ಶಿವಪ್ಪನ ಮನೆಯ ಅಂಗಳಕ್ಕೆ ಬಂದು ನಿಂತ. ಶಿವಪ್ಪ, ನನ್ ಮಗ ಗುಂಡು ನಿನ್ ಮನೆಗ್ ಬಂದಿದ್ದಂತೆ, ಎಲ್ಲಿದ್ದಾನವನು? ಸಂಜೆ ಆದ್ರೂ ಮನೆಗ್ ಬಂದಿಲ್ಲ. ಅಯ್ಯೋ ಧನಪಾಲ, ಏನು ಹೇಳಲಿ ಗೆಳೆಯ, ನಾನು ನಿನಗೆ ಮುಖ ತೋರಿಸಲಾಗುತ್ತಿಲ್ಲ. ದೊಡ್ಡ ಅನಾಹುತವಾಗಿ ಹೋಯಿತು. ಅದೇನ್ ಅನಾಹುತ? ನನ್ ಮಗನಿಗೇದಾಯ್ತೋ? ಇವತ್ತು ಸಾಯಂಕಾಲ ಗುಂಡು ಅಂಗಳದಲ್ಲಿ ಆಟವಾಡ್ತಾ ಇದ್ದ. ಅಷ್ಟರಲ್ಲಿ ಎಲ್ಲಿಂದಲೋ ಒಂದು ದೊಡ್ಡ ಕಾಗೆ ಬಂತು. ಅದು ನಿನ್ನ ಮಗನನ್ನು ತನ್ನ ಕೊಕ್ಕಿನಲ್ಲಿ ಎತ್ತಿಕೊಂಡು ಮೋಡಗಳ ನಡುವೆ ಹಾರಿಹೋಯಿತು. ಧನಪಾಲ, ಏ ಶಿವಪ್ಪ, ಹುಚ್ಚಿಡಿದಿದೆಯೇ? ಮನುಷ್ಯನ ಮಗುವನ್ನು ಕಾಗೆ ಎತ್ತಲು ಸಾಧ್ಯವೇ? ಎಂತಹ ಸುಳ್ಳು ಹೇಳ್ತಿದ್ದೀಯಾ? ನನ್ಗೂ ಮೊದಲು ಆಶ್ಚರ್ಯವಾಯಿತು ಧನಪಾಲ. ಆದ್ರೆ ಈ ಹಳ್ಳಿಯ ಕಾಗೆಗಳು ತುಂಬಾ ಶಕ್ತಿಶಾಲಿ ಅನ್ಸುತ್ತೆ. ವಿಧಿಯ ಆಟದ ಮುಂದೆ ನಾವು ಅಸಹಾಯಕರು ಅಲ್ವಾ? ಶಿವಪ್ಪನ ಈ ವಿಚಿತ್ರ ಉತ್ತರದಿಂದ ಆಕ್ರೋಶಗೊಂಡ ಧನಪಾಲ ನ್ಯಾಯ ಕೇಳಲು ಅವನನ್ನು ಎಳೆದುಕೊಂಡು ನೇರವಾಗಿ ಊರಿನ ಪಂಚಾಯತಿಯ ಕಡೆಗೆ ಧಾವಿಸಿದನು. ಶಿವಪ್ಪ, ಮಗುವನ್ನು ಕಾಗೆ ಎತ್ತಿ ಹೋಯಿತು ಎನ್ನುವುದು ನಂಬಲು ಅಸಾಧ್ಯ. ಏನಿದು ನಿನ್ನ ನಾಟಕ? ಗೌಡರೆ, ನನ್ನದೊಂದು ಸಣ್ಣ ಪ್ರಶ್ನೆ. ಧನಪಾಲನ ಮನೆಯಲ್ಲಿ ಕಬ್ಬಿಣದ ಪೆಟ್ಟಿಗೆಯೊಳಗಿದ್ದ ಬೆಳ್ಳಿಯ ಬಟ್ಟಲನ್ನು ಗೆದ್ದಲುಗಳು ತಿನ್ನಲು ಸಾಧ್ಯವಿದೆ ಎಂದಾದರೆ ನನ್ನ ಮನೆಯ ಮುಂದೆ ಆಟವಾಡುತ್ತಿದ್ದ ಮಗುವನ್ನು ಕಾಗೆ ಎತ್ತಿಕೊಂಡು ಹೋಗುವುದು ಕೂಡ ಸಾಧ್ಯವಲ್ಲವೇ? ಧನಪಾಲ, ಶಿವಪ್ಪನ ಬೆಳ್ಳಿಯ ಬಟ್ಟಲು ಎಲ್ಲಿ? ಸತ್ಯ ಹೇಳು, ಇಲ್ಲದಿದ್ದರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಕ್ಷಮಿಸ್ಬಿಡಿ ಗೌಡ್ರೆ, ಆಸೆ ಬಿದ್ದು ಸುಳ್ಳು ಹೇಳ್ದೆ. ಬಟ್ಲು ನನ್ ಪೆಟ್ಟಿಗೆಯಲ್ಲೇ ಇದೆ. ಧನಪಾಲ, ನಿನ್ನ ಮಗ ಮನೆಯ ಒಳಗೆ ಕಾವ್ಯಳ ಜೊತೆ ಸಿಹಿ ತಿಂಡಿ ತಿನ್ನುತ್ತಿದ್ದಾನೆ. ನಂಬಿಕೆಗೆ ದ್ರೋಹ ಮಾಡಬಾರದು ಎಂದು ನಿನಗೆ ತಿಳಿಸಲು ಈ ನಾಟಕ ಮಾಡಿದೆ ಅಷ್ಟೇ. ಶಾಂತಿನಗರದಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಧನಪಾಲನಿಗೆ ತನ್ನ ಅಹಂಕಾರ ಮತ್ತು ಲೋಭದಿಂದ ಪಾಠ ಕಲಿಸಿದ ಶಿವಪ್ಪ ಸತ್ಯ ಮತ್ತು ಬುದ್ಧಿವಂತಿಕೆಯ ವಿಜಯವನ್ನು ಸಾರಿದ. ಗೆಳೆಯರೇ, ನೆನಪಿರಲಿ, ಅತಿ ಆಸೆ ಗತಿಗೇಡು, ಪ್ರಾಮಾಣಿಕತೆಯೇ ಎಂದಿಗೂ ನಮ್ಮ ಶ್ರೀಮಂತಿಕೆ. ಗೆಳೆಯರೇ, ಈ ಕಥೆ ನಿಮಗೆ ಹೇಗನಿಸಿತು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ.